ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಓಡಿಐ ಪಂದ್ಯಕ್ಕೂ ಮುನ್ನ ಭಾರತಕ್ಕೆ ದೊಡ್ಡ ಸವಾಲ್ ಹಾಕಿದ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರು. ಇನ್ನು ಈ ಸವಾಲನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ಈ 3 ಓಡಿಐ ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತಾನು ಕೂಡ ಕಾಮೆಂಟ್ ಮಾಡಿ. ಹಾಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಷ್ಟು ರನ್ ಹೊಡಿಬಹುದಂತಾನು ಕೂಡ ಕಾಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ಟೂರ್ ಆದ್ರೆ ಮಾಡಿದೆ. 5 T20 ಪಂದ್ಯ, 3 ಓಡಿಐ ಪಂದ್ಯಗಳನ್ನಾಡಲಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ 3 ಓಡಿಐ ಪಂದ್ಯಗಳ ಬಗ್ಗೆ ಇದೀಗ ಆಸ್ಟ್ರೇಲಿಯಾದ ದಿಗ್ಗಜ ಸ್ಟಾರ್ ಆಟಗಾರರಾಗಿರುವಂತಹ ಮಾರ್ನಸ್ ಲಬುಶೇನ್ ಮತ್ತು ಮಿಚೆಲ್ ಸ್ಟಾರ್ಕ್ ಅವರಾದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಈ ಪಂದ್ಯದ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ, ಮಾರ್ನಸ್ ಲಬುಶೇನ್ ಅವರಾದ್ರೆ ಹೇಳ್ತಾರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ನಮ್ಮ ನೆಲದಲ್ಲಿ ಮತ್ತು ನಮ್ಮ ಗ್ರೌಂಡ್ ಗಳಲ್ಲಿ ಪಿಚ್ಗಳಲ್ಲಿ ವಿರಾಟ್ ಕೊಹ್ಲಿ ಫ್ಲಾಪ್ ಆಗ್ತಾರೆ ಮತ್ತು ರೋಹಿತ್ ಶರ್ಮಾನು ಕೂಡ ಫ್ಲಾಪ್ ಆಗ್ತಾರೆ ಎಂದು ಮಾರ್ನಸ್ ಲಬುಶೇನ್ ಅಂದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಮಿಚೆಲ್ ಸ್ಟಾರ್ಕ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಸರಣಿಯಲ್ಲಿ ಬಂದ್ಬಿಟ್ಟು ನಾವು ಓಡಿಐ ಪಂದ್ಯದಲ್ಲಿ ನಾವು ಮೊದಲನೇ ಪಂದ್ಯದಲ್ಲಿ, 2ನೇ ಪಂದ್ಯದಲ್ಲಿ, 3ನೇ ಪಂದ್ಯದಲ್ಲಿ 3 ಪಂದ್ಯಗಳಲ್ಲೂ ಕೂಡ ನಾವೇ ಗೆಲ್ಲುತ್ತೇವೆ ಮತ್ತು ನಮ್ಮ ಪಿಚ್ ನಲ್ಲಿ ಬ್ಯಾಟಿಂಗ್ ಮಾಡಲು, ಬೌಲಿಂಗ್ ಮಾಡಲು ತುಂಬಾನೇ ಕಷ್ಟಪಡುತ್ತಾರೆ ಭಾರತದ ಆಟಗಾರರು ಎಂದು ಮಿಚೆಲ್ ಸ್ಟಾರ್ಕ್ ಆದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಈ ಸೀರೀಸ್ ಅಲ್ಲಿ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.